ಹಲೋ ನಮಸ್ಕಾರಗಳು ನನ್ನ ಕರಾವಳಿ ಕುಟುಂಬದವರೇ. ಇವತ್ತು ನಾನು ನಿಮಗೆ ಚಿಕನ್ ಪಿಜ್ಜಾ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದನ್ನು ಫುಲ್ ಲೋಡೆಡ್ ಆಗಿ ಚಿಕನ್ ಪಿಜ್ಜಾ ಮಾಡೋದು ತುಂಬಾ ಈಸಿ. ಅದನ್ನು ನೀವು ಮನೆಯಲ್ಲಿ ಮಾಡ್ಕೋಬಹುದು. ಸೊ ಇವಾಗ ನಾನು ಸ್ಕ್ರೀನ್ ಮೇಲೆ ಪಾಪ್ ಮಾಡ್ತಾ ಇದೀನೋ ಅದಷ್ಟು ಇಂಗ್ರೀಡಿಯೆಂಟ್ಸ್ ರೆಡಿ ಇಟ್ಕೊಳ್ಳಿ. ನೀವು ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ. ಸೊ ಇವಾಗ ನಾನು ಇದನ್ನ ಪಿಜ್ಜಾ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಬೌಲ್ ಅನ್ನ ತಗೊಂಡಿದ್ದೀನಿ. ಈಗ ಅದ ಒಂದು ಬೌಲಿಗೆ ನಾನು 2 ಕಪ್ ಆಗುವಷ್ಟು ಮೈದಾ ಹಿಟ್ಟು ಸಹ ಆಡ್ ಮಾಡ್ಕೋತಾ ಇದ್ದೀನಿ. ಏನಕ್ಕಂದ್ರೆ ಚಿಕನ್ ಪಿಜ್ಜಾಗೆ ಮೈದಾ ಹಿಟ್ಟು ತುಂಬಾ ಇಂಪಾರ್ಟೆಂಟ್ ಪಿಜ್ಜಾ ಮಾಡ್ಲಿಕ್ಕೆ. ಸೊ ಮೈದಾ ಹಿಟ್ಟು ಬೇಕೇ ಬೇಕು ಬೇಸ್ ರೆಡಿ ಮಾಡ್ಲಿಕ್ಕೆ. ಮೈದಾ ಹಿಟ್ಟನ್ನು ತಗೊಂಡಾದ ನಂತರ ನಾನು ಇವಾಗ ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಸಹ ಹಾಕೋತೀನಿ. ಸಾಲ್ಟು ನೀವು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಸಹ ಆಡ್ ಮಾಡಿದ್ದೀನಿ. ಇವಾಗ ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಈಸ್ಟ್ ಸಹ ಹಾಕೋತೀನಿ. ಈಸ್ಟ್ ಬದಲಾಗಿ ನೀವು ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಏನ್ ಬೇಕಾದ್ರೂ ಆಡ್ ಮಾಡಬಹುದು. ಈಸ್ಟ್ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಆಡ್ ಮಾಡ್ಕೊಂಡು 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಸಹ ಆಡ್ ಮಾಡ್ಕೋತಾ ಇದ್ದೀನಿ. ಈ ತರ ಆಯಿಲ್ ಮೊಸರನ್ನ ಎಲ್ಲ ಆಡ್ ಮಾಡೋದ್ರಿಂದ ನಾವೇನು ಹಿಟ್ಟನ್ನ ಚಪಾತಿ ಹಿಟ್ಟಿಗೆ ಹದಕ್ಕೆ ಕಲಿಸ್ತೀವೋ ಅದನ್ನ ಕಲಿಸ್ಲಿಕ್ಕೆ ಚೆನ್ನಾಗಿ ಬರುತ್ತೆ. ಸೊ ನಾವು ಮೈದಾ ಹಾಕಿರೋದ್ರಿಂದ ಆಯಿಲ್ನ ಆಡ್ ಮಾಡ್ಕೊಂಡು ಕಲಿಸೋದ್ರಿಂದ ಕೈಗೆ ಅಂಟ್ಕೊಳ್ಳೋದು ಸ್ವಲ್ಪ ಕಡಿಮೆ ಆಗಿರುತ್ತೆ. ಸೊ ಈ ತರ ನೀವು ಈಸ್ಟು ಮತ್ತೆ ಸಕ್ಕರೆ ಮತ್ತೆ ಮೊಸರನ್ನ ಈ ತರ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಗುರು ಬೆಚ್ಚಗಿನ ನೀರು ತಗೊಂಡು ಇದನ್ನ ನಾವು ಚಪಾತಿ ಹಿಟ್ಟನ್ನ ಅದಕ್ಕೆ ಇದನ್ನ ಈಗ ನಾದ್ಕೋಬೇಕಾಗತ್ತೆ. ಸೊ ಇವಾಗ ನಾನು ಇದನ್ನ ನೀರನ್ನ ಹಾಕ್ಬಿಟ್ಟು ಇವಾಗ ನಾನು ಚಪಾತಿ ಹಿಟ್ಟನ್ನ ಅದಕ್ಕೆ ಇದನ್ನ ಕಲ್ಸ್ಕೊತಾ ಇದ್ದೀನಿ. ಸೊ ಇವಾಗ ನಾನೀಗ ಆಲ್ಮೋಸ್ಟ್ ಚಪಾತಿ ಹಿಟ್ಟನ್ನ ಅದಕ್ಕೆ ಕಲ್ಸಾಯ್ತು. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ನ ಅಪ್ಲೈ ಮಾಡಬೇಕು ಮೇಲ್ಗಡೆ. ಈ ತರ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಈ ತರ ಮುದ್ದೆ ರೂಪದಲ್ಲಿ ಇದನ್ನ ಕಲ್ಸ್ಬಿಟ್ಟು ಇವಾಗ ನೀವು ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಹಾಗೆ 1 ಅವರ್ 1.5 ಅವರ್ ಸಹ ಇಟ್ರೆ ಇನ್ನ ಚೆನ್ನಾಗಿರುತ್ತೆ. ಏನಕ್ಕಂದ್ರೆ ಈಸ್ಟ್ ಆಕ್ಟಿವ್ ಆಗಿ ಹಿಟ್ಟು ಜಾಸ್ತಿ ಪ್ರಮಾಣದಲ್ಲಿ ಉಬ್ಕೊಳ್ಳುತ್ತೆ. ಇವಾಗ ನಾನು ಚಿಕನ್ ಲೋಡೆಡ್ ಮಾಡ್ಕೊಳ್ಳಿಕ್ಕೆ ಇವಾಗ ಒಂದು 400 ಗ್ರಾಮ್ ಅಷ್ಟು ಬೋನ್ಲೆಸ್ ಚಿಕನ್ ಸಹ ತಗೋತಾ ಇದ್ದೀನಿ. ಬೋನ್ಲೆಸ್ ಚಿಕನ್ ತಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಆಡ್ ಮಾಡ್ಕೊಳ್ಳಿ. ಉಪ್ಪು ಆಡ್ ಮಾಡಾದ ನಂತರ ನಾನು ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊರಿಯಾಂಡರ್ ಪೌಡರ್ ಸಹ ಆಡ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಸಹ ಆಡ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಅನ್ನು ತಗೊಂಡಿದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್ ಆಗುವಷ್ಟು. ಆಮೇಲೆ ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರ್ ಸಹ ಆಡ್ ಮಾಡ್ಕೋತಾ ಇದ್ದೀನಿ. ಇದು ಆಡ್ ಮಾಡಾದ ನಂತರ 2 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಸಹ ಆಡ್ ಮಾಡ್ಕೋತಾ ಇದ್ದೀನಿ. ಮೊಸರು ಆಡ್ ಮಾಡೋದ್ರಿಂದ ಚಿಕನ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಹ ಆಡ್ ಮಾಡ್ಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಟಿಕ್ಕ ಮಸಾಲ ಸಹ ಆಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ಏನ್ ಮಾಡ್ತೀನಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ಗೋಸ್ಕರ ಒಂದು ಹಾಫ್ ಆನ್ ಅಥವಾ 1/4 ಅವರ್ ನಾವು ಇದನ್ನ ಫ್ರಿಜ್ ಅಲ್ಲಿ ಇಡ್ತಾ ಇದ್ದೀನಿ. ಈ 1/4 ಅವರ್ ಆದ ನಂತರ ನಾನು ಇದಕ್ಕೆ ಒಂದು ಕಡಾಯಿನ ತಗೊಂಡು ಇದಕ್ಕೊಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಹಾಕೊಂಡು ಇದನ್ನ ಆಯಿಲ್ನ ಹೀಟ್ ಆದ ನಂತರ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿದ ಚಿಕನ್ ನ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಏನಕ್ಕಂದ್ರೆ ನೀವು ಇದಕ್ಕೆ ಒಂದು ಸ್ವಲ್ಪನೂ ನೀರಾಂಶ ಇರಬಾರ್ದು. ಏನಕ್ಕಂದ್ರೆ ನಾವು ಇದು ಪಿಜ್ಜಾಗೆ ಬೇಸ್ ಮೇಲೆ ಹಾಕಿರೋದ್ರಿಂದ ಅದು ಲೈಕ್ ವೆಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನೀವು ತುಂಬಾ ಅಂದ್ರೆ ಫುಲ್ ಫ್ರೈ ಮಾಡಿದೆ. ಈ ತರ ವಾಟರ್ ಕಾಣ್ತಾ ಇದೆ, ಈ ತರ ವಾಟರ್ ಏನು ಇರಬಾರ್ದು. ಫುಲ್ ಫ್ರೈ ಆದ್ರೆ ಚೆನ್ನಾಗಿರುತ್ತೆ. ನೀವು ಈ ಲಿಟ್ನ ಒಮ್ಮೆಲೆ ಕ್ಲೋಸ್ ಮಾಡಿರಬಾರ್ದು. ನೀವು ಲಿಟ್ನ ಕ್ಲೋಸ್ ಮಾಡೋದು ಓಪನ್ ಮಾಡೋದು ಮಾಡ್ತಾ ಇರಬೇಕು. ಏನಕ್ಕಂದ್ರೆ ನೀವು ಲಿಟ್ನ ಕ್ಲೋಸ್ ಮಾಡಿಟ್ರೆ ಚಿಕನ್ ಸೀದೋಗೋ ಚಾನ್ಸಸ್ ತುಂಬಾ ಇರ್ತವೆ. ಸೊ ಇವಾಗ ಆಲ್ಮೋಸ್ಟ್ 90-95% ಇವಾಗ ನಂದು ಕುಕ್ ಆಯ್ತು. ನಾನು ಇವಾಗ ಇದೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಚಿಕನ್ ಇದನ್ನ ಸಪರೇಟ್ ಆಗಿ ನಾನು ತೆಗೆದಿಟ್ಬಿಟ್ಟು ಏನ್ ನಾವು ಹಿಟ್ನ ಕಲ್ಸಿಟ್ಟಿದೀವೋ, ಸೊ ಇವಾಗ ನೋಡಿ ನಾವು ಎಷ್ಟು ಚಿಕ್ಕ ಮುದ್ದೆ ಮಾಡಿ ಕಲ್ಸಿಟ್ಟಿದ್ದು ಈಸ್ಟ್ ಆಕ್ಟಿವ್ ಆಗಿ ನೋಡಿ ಎಷ್ಟು ಹಿಟ್ ಇಟ್ಕೊಂಡಿದೆ ಅಂತ. ಸೊ ಇವಾಗ ನಾವ್ ಏನಿಲ್ಲ ಅಂದ್ರೆ ಇದ್ರಲ್ಲೊಂದು 3 ಪಿಜ್ಜಾ ಅಂತ ಈಸಿ ಆಗಿ ಮಾಡ್ಬೋದು. ಸೊ ನಾ ಇವಾಗ ಏನ್ ಮಾಡ್ತಾ ಇದೀನಿ ಅಂದ್ರೆ ಇದಕ್ಕೆ ಚಪಾತಿ ಹಿಟ್ಟಿನ ಅದಕ್ಕೆ ಇವಾಗ ಇದನ್ನ ನಾನು ನಾದ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಹಿಟ್ಟನ್ನ ಅಪ್ಲೈ ಮಾಡಿಬಿಟ್ಟು ಇದನ್ನ ಈ ತರ ನಾದೋದ್ರಿಂದ ನಾವು ಇದಕ್ಕೆ ಹಿಟ್ಟು ಮತ್ತೆ ಕೈಗೆ ಅಂಟ್ಕೊಳ್ಳೋದನ್ನ ತಪ್ಸ್ಕೋಬಹುದು. ಸೊ ನೀವು ಇದನ್ನ ಈಗ ಚಪಾತಿ ಹಿಟ್ಟಿನ ಅದಕ್ಕೆ ಲೈಕ್ ಕಲ್ಸ್ಬಿಟ್ಟು ನಾವೊಂದು 3 ಬೇಸ್ ನ ರೆಡಿ ಮಾಡ್ತಾ ಇದ್ದೀನಿ. ಇದರಿಂದ ಈಗ ನೋಡಿ ನಾ ತಗೊಂಡು 2 ಕಪ್ ಹಿಟ್ಟಿನಿಂದ 3 ಬೇಸ್ ಅನ್ನು ಈಸಿಯಾಗಿ ಆರಾಮಾಗಿ ಮಾಡ್ಬೋದು. ಸೊ ಈ ತರ ನೀವು ಕೈಯಲ್ಲಿ ಸ್ಪ್ರೆಡ್ ಮಾಡಿ ನೀವು ಅಂದ್ರೆ ಮೀಡಿಯಂ ಸೈಜ್ ನ ಪಿಜ್ಜಾ ಮಾಡ್ಬೋದು ಆ ಸೈಜ್ ಮುದ್ದೆಲಿ. ಸೊ ನಾ ಮೀಡಿಯಂ ಸೈಜ್ ನ ಪಿಜ್ಜಾಗೆ ಈ ತರ ಕೈಯಲ್ಲಿ ಸ್ಪ್ರೆಡ್ ಮಾಡ್ಕೊಂಡು ಚೀಸ್ ನ ತಗೊಂಡಿದ್ದೀನಿ. ಈ ಚೀಸ್ ಆರಾಮಾಗಿ ಅಂಗಡಿಯೆಲ್ಲ ಸ್ಟೋರ್ ಅಲ್ಲೆಲ್ಲ ಸಿಗತ್ತೆ, ನಂದಿನಿ ಸ್ಟೋರ್ ಅಲ್ಲೆಲ್ಲ. ಸೊ ನೀವು ಈ ಚೀಸ್ ನ ಅಲ್ಲಿ ತಗೋಬಹುದು. ಇದನ್ನ ಈ ತರ ಫೋಲ್ಡ್ ಮಾಡ್ಬಿಟ್ಟು ಇದನ್ನ ಚೆನ್ನಾಗಿ ಲೈಕ್ ನಾದಿ ಮುದ್ದೆ ಮಾಡಿ. ಏನಕ್ಕಂದ್ರೆ ಆ ಚೀಸ್ ಹಿಟ್ಟಿನೊಳಗೆ ಫುಲ್ ಮಿಕ್ಸ್ ಆಗ್ಬೇಕು. ಈ ತರ ಮಿಕ್ಸ್ ಆದ ನಂತರ ನೀವೇನ್ ಮಾಡಿ ಅಂದ್ರೆ ಇದನ್ನ ಒಂದು ಮಣೆ ಮೇಲೆ ಇಟ್ಬಿಟ್ಟು ಇದನ್ನ ನೀವು ಈ ತರ ಇದನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಿಟ್ಟನ್ನ ಈ ತರ ಸ್ಪ್ರೆಡ್ ಮಾಡೋದ್ರಿಂದ ಇದನ್ನ ಈಗ ಏನ್ ಮಾಡ್ತಿದ್ದೀನಿ ಅಂದ್ರೆ ನಾನು ಪಿಜ್ಜಾನ ಯಾವ್ದ್ರ ಮೇಲೆ ಇಡ್ತಾ ಇದೀನೋ ಆ ಬೇಸ್ ನ ತಗೊಂತ ಇದೀನಿ. ತಗೊಂಡ ನಂತರ ಅದಕ್ಕೆ ಸ್ವಲ್ಪ ಆಯಿಲ್ ಅನ್ನ ಅಪ್ಲೈ ಮಾಡ್ಕೊಂಡು, ಏನಕ್ಕಂದ್ರೆ ನಾವು ಇದನ್ನ ಗ್ಯಾಸ್ ಅಲ್ಲಿ ಇಟ್ಟು ಇದು ಕುಕ್ ಮಾಡೋದ್ರಿಂದ
ಸೀದೋಗೋ ಚಾನ್ಸಸ್ ಇರುತ್ತೆ ಕೆಳಗಡೆ. ಸೊ ಈ ತರ ನೀವು ಬೇಸ್ ಮೇಲೆ ಇಟ್ಬಿಟ್ಟು ಕೈಯಲ್ಲಿ ಸ್ಪ್ರೆಡ್ ಮಾಡಿ, ಅದು ಎಷ್ಟು ಅಗಲಕ್ಕಿರುತ್ತೋ ಅಷ್ಟು ಅಗಲಕ್ಕೆ ಸ್ಪ್ರೆಡ್ ಮಾಡಿ. ನೀವು ಒಂದು ಯಾವ ಪಾತ್ರೆ ತಗೊಂತೀರೋ ಅದ್ರ ಮೇಲೆ ಡಿಫೆಂಡ್ ಆಗಿರುತ್ತೆ. ನೀವು ಇದನ್ನ ಬೇಸ್ ನ ಇನ್ನ ದೊಡ್ಡನ್ನು ಸಹ ಮಾಡ್ಬೋದು, ಏನಕ್ಕಂದ್ರೆ ಇದಕ್ಕೆ ಪಾತ್ರೆ ದೊಡ್ಡದಾಗಿದ್ರೆ. ಸೊ ನಾವು ಇದು ಚಿಕ್ಕದಾಗಿ ತಗೊಳ್ತೀನಿ, ಚಿಕ್ಕದಾಗಿದ್ರೆ ಅದು ಫೋರ್ಕಲ್ಲಿ ಈ ತರ ಫ್ರಿಕ್ ಮಾಡಿ ಇದನ್ನ ಪಿಜ್ಜಾ ಸಾಸ್ ನಾನು ಆಡ್ ಮಾಡ್ತಾ ಇದೀನಿ. ಇದನ್ನ ನೀವು ಆರಾಮಾಗಿ ಸ್ಟೋರ್ ಅಲ್ಲಿ ಸಿಗುತ್ತೆ, ಅಲ್ಲಿಂದ ತಗೋಬಾರ್ದು. ನಾವು ಮನೇಲೂ ಸಹ ಮಾಡ್ಬೋದು. ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಹೇಗ್ ಮಾಡೋದಂತ. ಸೊ ನಾ ಇವಾಗ ಕುಕ್ ಮಾಡಿಟ್ಟಂತ ಚಿಕನ್ ನ ತಗೋತಾ ಇದ್ದೀನಿ. ಚಿಕನ್ ನ ಈ ತರ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದ್ ಪಿಜ್ಜಾಗ ಆಲ್ಮೋಸ್ಟ್ ಒಂದು 100 ಗ್ರಾಮ್ ಪಿಜ್ಜಾನು 180 ಗ್ರಾಮ್ ಪಿಜ್ಜಾ ಹಾಕೊಳ್ಳಿ. ಸೊ ಈ ತರ ಸ್ಪ್ರೆಡ್ ಮಾಡೋದಂತ ನೀವು ಇದು ಡಿಸೈನ್ಗೆ ನಾನು ಕ್ಯಾಪ್ಸಿಕಮ್ ಮೆಣಸಿನಕಾಯಿನ ತಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ಮೆಣಸು, ಟೊಮೆಟೊ ಮತ್ತೆ ಆನಿಯನ್ ನ 3 ತಗೊಂಡಿದ್ದೀನಿ. ನೀವು ಇದಕ್ಕೆ ಲೈಕ್ ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್ ಬರುತ್ತೆ, ರೆಡ್ ಕಲರ್ ಬರುತ್ತೆ, ಯಾವ್ದು ಸಹ ಆಡ್ ಮಾಡ್ಬೋದು. ಸೊ ಡಿಸೈನ್ಗೆ ಸೊ ನಾನು ಇದನ್ನ 3 ತಗೊಂಡು ಚೆನ್ನಾಗಿ ಡಿಸೈನ್ ಮಾಡಿದ್ದೀನಿ. ಡಿಸೈನ್ ಅದರ ಸೈಡ್ ಅಲ್ಲಿ ನೋಡಿ ನಾನು ಇದನ್ನ ಆಯಿಲ್ ಅಪ್ಲೈ ಮಾಡಿದ್ದೀನಿ, ಯಾಕಂದ್ರೆ ಅಲ್ಲಿ ನಮಗೆ ಪಿಜ್ಜಾ ಬೇಸ್ ಕಾಣ್ತಾ ಇದೆ. ಸೊ ನಾವು ಇದನ್ನ ಗ್ಯಾಸ್ ಅಲ್ಲಿ ಕುಕ್ ಮಾಡೋದ್ರಿಂದ ಅದು ಸೀದೋಗೋ ಚಾನ್ಸಸ್ ಇರುತ್ತಲ್ಲ, ಅದಕ್ಕೆ ನಾನು ಅಪ್ಲೈ ಮಾಡ್ತೀನಿ. ನೀವು ಮೊಜರೆಲ್ಲಾ ಚೀಸ್ ನ ಆಡ್ ಮಾಡ್ತೀನಿ. ಮೊಜರೆಲ್ಲಾ ಚೀಸ್ ನಿಮಗೆ ಆಲ್ಮೋಸ್ಟ್ ನಂದಿನಿ ಸ್ಟೋರ್ ಅಲ್ಲೆಲ್ಲ ಸಿಗುತ್ತೆ. ಸೊ ಆದ್ರಿಂದ ನೀವು ಈ ಮೊಜರೆಲ್ಲಾ ಚೀಸ್ ನ ನಾನು ಈ ತರ ಅಪ್ಲೈ ಮಾಡಿದ್ದೀನಿ. ಜಾಸ್ತಿನೂ ಸಹ ಆಗ್ಬೋದು, ನಾನು ಸ್ವಲ್ಪನೇ ಹಾಕಿದ್ದೀನಿ, ಯಾಕಂದ್ರೆ ಆಲ್ಮೋಸ್ಟ್ ಸಾಕು ನಾವು ಮೀಡಿಯಂ ಸೈಜ್ ಪಿಜ್ಜಾ ಮಾಡೋದ್ರಿಂದ ಅಷ್ಟು. ಇವಾಗ ಒಂದು ಕಡಾಯಿನ ತಗೊಂಡು ಅದಕ್ಕೆ ಒಂದು ಪ್ಲೇಟ್ ನ ಇಟ್ಬಿಟ್ಟು ನಾನು ಏನ್ ಪಿಜ್ಜಾ ಬೇಸ್ ನ ಅಪ್ಲೈ ಮಾಡಿದ್ದೀನಿ ಆ ಬೇಸ್ ನ ಇದರಲ್ಲಿ ಇಡ್ತಾ ಇದ್ದೀನಿ. ಏನಕ್ಕಂದ್ರೆ ಇದನ್ನ ನಾನೀಗ ಗ್ಯಾಸ್ ಅಲ್ಲಿ ಕುಕ್ ಮಾಡೋದ್ರಿಂದ ಒಂದು ಮಿನಿಮಮ್ ಒಂದು 45 ಮಿನಿಟ್ಸ್ ಈ ತರನೇ ಮುಚ್ಚಿಬಿಟ್ಟು ನಾನು ಕುಕ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನೋಡಿ ಪಿಜ್ಜಾ ಯಾವ ರೇಂಜಿಗೆ ಇದು ಬಾಯ್ಲ್ ಆಯ್ತಂತ. ಸೊ ಆಲ್ಮೋಸ್ಟ್ 90-95% ಬಾಯ್ಲ್ ಆಯ್ತು. ಇಲ್ಲಿ 100 ಫುಲ್ ಬಾಯ್ಲ್ ಆಯ್ತು. ಇವಾಗ ನಾ ಇದಕ್ಕೆ ಡಿಸೈನ್ ಮಾಡ್ಕೊಳ್ಳಿಕ್ಕೆ ಚಿಲ್ಲಿ ಪ್ಲಸ್ ತಗೊಳ್ಳಿ. ಚಿಲ್ಲಿ ಪ್ಲಸ್ ನೀವು ಆಮೇಲೆ ಹಾಕೋಬಹುದು, ಏನಿಲ್ಲ ಇಲ್ಲ ಇದು ಸ್ವಲ್ಪ ಉದ್ರೋಗುತ್ತೆ ಹಾಗೆ ಹೀಗೆ ಅಂತ ಆದ್ರೆ ನೀವು ಇದನ್ನ ಮೊಜರೆಲ್ಲಾ ಚೀಸ್ ಆಗಾದ ನಂತರನೇ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡು ಇದನ್ನ ಬಾಯ್ಲ್ ಮಾಡಿದ್ರೆ ಅದು ಮೆಲ್ಟ್ ಆಗೋದ್ರಿಂದ ಅಲ್ಲೇ ಹಿಡಿದಿಟ್ಕೊಳ್ಳುತ್ತೆ. ಆಮೇಲೆ ನೀವು ಹೊರಗಿನ ನಾನು ಇದನ್ನ ಹಾಕೋತಾ ಇದೀನಿ. ಹೊರಗಿನ ಚಿಲ್ಲಿ ಫ್ಲೇಕ್ಸ್ ನ ಡಿಸೈನ್ ಮಾಡಿಬಿಟ್ಟು ಈ ತರ ಚೆನ್ನಾಗಿ ಕಟ್ ಮಾಡ್ಕೋಬಹುದು. ಸೊ ಈ ತರ ನೀವು ಕಟ್ ಮಾಡಿ ನಿಮ್ಮ ಮನೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಅಪ್ಲೈ ಮಾಡಿ. ಸೊ ಇದೇ ತರ ಪಿಜ್ಜಾನ ನೀವು ಮನೆಯಲ್ಲಿ ಮಾಡ್ಕೊಂಡು ತಿಂತಾ ಇರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದು ರೆಸಿಪಿ ಮಾಡ್ಬೇಕಂತ ಕಮೆಂಟ್ ಬಾಕ್ಸ್ ಅಲ್ಲಿ ಪಿಂಗ್ ಮಾಡಿ. ಸೊ ನಾನು ನೆಕ್ಸ್ಟ್ ಅದೇ ರೆಸಿಪಿಯೊಂದಿಗೆ ಬರ್ತೀನಿ. ಹಾಗೆ ನನ್ನ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.